2 marks 3 marks questions in the applications of the derivative, very important compulsory problem. At any cost ನೀವು ಈ ಪ್ರಾಬ್ಲಮ್ಸನ್ನು ಸ್ಕಿಪ್ ಮಾಡೋಂಗೆ ಇಲ್ಲ, ವರ್ಕೌಟ್ ಮಾಡಲೇಬೇಕು. ಫೈಂಡ್ ಟೂ ನಂಬರ್ಸ್ whose product is 100 and whose sum is minimum. ಇಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಾರೆ ಅಥವಾ ಮಿನಿಮಮ್ ವ್ಯಾಲ್ಯೂ ಬಗ್ಗೆ ಎರಡರಲ್ಲಿ ಯಾವುದೋ ಒಂದು ಕೇಳ್ತಾರೆ. ಓಕೆ, ಈಗ ಫಸ್ಟು ಅಸ್ಯೂಮ್ ಲೆಟ್ ಎಕ್ಸ್ ಆ್ಯಂಡ್ ವೈ ಆರ್ ಟೂ ನಂಬರ್ಸ್. ಎರಡು ನಂಬರ್ ಕಂಡುಹಿಡಿ ಅಂತ ಕೇಳಿರೋದ್ರಿಂದ ಎರಡು ನಂಬರ್ ನಾನು ಎಕ್ಸ್ ಆ್ಯಂಡ್ ವೈ ಆರ್ ಟೂ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಎ ತೊಗೊಬೇಕು ಅಂತೇನಿಲ್ಲ. ಎ ಕಮ ಬಿ ತೊಗೊಬೋದು, ಪಿ ಕಮ ಕ್ಯೂ, ಯುವರ್ ಓನ್ ಆರ್ಬಿಟ್ರಿ ನಂಬರ್ ಯಾವ್ದು ಬೇಕಾದ್ರೂ ತೊಗೊಬೋದು. ನಾನು ಎಕ್ಸ್ ಆ್ಯಂಡ್ ವೈ ಆರ್ ಟೂ ನಂಬರ್ಸ್ ಅಂತ ತೊಗೊಂಡಿದ್ದೇನೆ. ಆ್ಯಂಡ್ ಗಿವನ್, ಇದರಲ್ಲಿ ಒಂದು ಕಂಡೀಷನ್ ಕೊಟ್ಟೇ ಇರ್ತಾರೆ. ಗಿವನ್ whose product is 100. ಪ್ರಾಡಕ್ಟ್ ಅಂದರೆ ನಾವು ಎಕ್ಸ್ ಆ್ಯಂಡ್ ವೈ ತೊಗೊಂಡಿದ್ದೀವಲ್ವ, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಏನಾಯಿತು 100. ಇಟ್ ಇಂಪ್ಲೈಸ್ ಇಮಿಡಿಯೇಟಾಗಿ ಇಲ್ಲೇ ಎಕ್ಸ್ ಈಸ್ ಈಕ್ವಲ್ ಟು 100 ಬೈ ವೈ ಆರ್ ವೈ ಈಸ್ ಈಕ್ವಲ್ ಟು 100 ಬೈ ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಬೇಕಾದ್ರೂ ಮಾಡ್ಕೊಳ್ಳಿ, ವೈ ಈಸ್ ಈಕ್ವಲ್ ಟು ಬೇಕಾದ್ರೂ ಮಾಡ್ಕೊಳ್ಳಿ, ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನೋಡಿ. ಸಮ್ ಈಸ್ ಮಿನಿಮಮ್ ಅಂದಾಗ ಸಮ್ಮಲ್ಲಿ ಲೆಟ್ರ್ ಎಸ್ ಇರೋದ್ರಿಂದ ಸಮ್ ಎಸ್ ತೊಗೊಂಡಿದ್ದಾನೆ, ಅದು ಫಿಕ್ಸ್ ಇಲ್ಲ, ಎಸ್ ಎ ತೊಗೊಬೇಕು ಅಂತ ರೂಲ್ ಏನಲ್ಲ. ಎಕ್ಸ್ ಪ್ಲಸ್ ವೈ ಎಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಈಸ್ ಮಿನಿಮಮ್ ಅಂತ, ಸಮ್ ಈಸ್ ಮಿನಿಮಮ್ ಅಂತ ಶೋ ಮಾಡಬೇಕು ಅಂದರೆ ಮೊದಲೇ ನಮ್ಗೆ ಅವೇರ್ನೆಸ್ ಇರಬೇಕು. ಏನು, ಸೆಕೆಂಡ್ ಆರ್ಡರ್ ಪಾಸಿಟಿವ್ ಬರಬೇಕು. ಸೆಕೆಂಡ್ ಆರ್ಡರ್ ಆಫ್ ಸಮ್ ಈಸ್ ಪಾಸಿಟಿವ್ ಬರಬೇಕು. ಸೆಕೆಂಡ್ ಆರ್ಡರ್ ಆಫ್ ಸಮ್ ಪಾಸಿಟಿವ್ ಬಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಕಂಡಿಡ್ಕೊಂತೇವೆ. ಎಕ್ಸ್ ವ್ಯಾಲ್ಯೂ ಕಂಡಿಡ್ಕೊಂತಿರೋ ಅಥವಾ ವೈ ವ್ಯಾಲ್ಯೂ ಕಂಡಿಡ್ಕೊಂತಿರೋ ಚಾಯ್ಸ್ ನಿಮ್ಮದು. ಸೆಕೆಂಡ್ ಆರ್ಡರ್ ಆಫ್ ಸಮ್ ಈಸ್ ಪಾಸಿಟಿವ್ ಬರಲೇಬೇಕು. ಬರಲಿಲ್ಲ ಅಂದರೆ ಮಿನಿಮಮ್ ಅಂತ ಕನ್ಸಿಡರ್ ಆಗೋದೇ ಇಲ್ಲ ಅಟ್ ಎನಿ ಕಾಸ್ಟ್. ಓಕೆ, ಪಾಸಿಟಿವ್ ಬಂದೇ ಬರಲೇಬೇಕು. ಈಗ ಎಸ್ ಆ್ಯಸ್ ಟು ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ, ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ ಟರ್ಮ್ಸ್ ಆಫ್ ವೈ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಬರ್ದಿದ್ದೀನಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 100 ಬೈ ವೈ ಈಸ್ ಈಕ್ವಲ್ ಟು 100 ಬೈ ಎಕ್ಸ್. ಚಾಯ್ಸ್ ನಿಮ್ಮದು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಎ ಮಾಡ್ಕೊಬೇಕು, ಇನ್ ಟರ್ಮ್ಸ್ ಆಫ್ ವೈ ಎ ಮಾಡ್ಕೊಬೇಕು ಅಂತ ರೂಲ್ಸ್ ಏನಿಲ್ಲ. ನಾನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡ್ಕೊತೇನೆ. ವೈ ಈಸ್ ಈಕ್ವಲ್ ಟು ವಾಟ್ 100 ಬೈ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಎಸ್ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಎಸ್ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್? -100 ಬೈ ಎಕ್ಸ್ ಸ್ಕ್ವೇರ್. -100 ಬೈ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ ಇತ್ತಲ್ಲ, ಮೈನಸ್ ಮಾಡಿದ್ದಾನೆ. ಐದರ್ ಮ್ಯಾಕ್ಸಿಮ ಆರ್ ಮಿನಿಮಾ. ಅವ್ರು ಮಿನಿಮಮ್ ಅಂತ ಕೇಳಲಿ, ಮ್ಯಾಕ್ಸಿಮಮ್ ಅಂತ ಕೇಳಲಿ, ಡಿ ಎಸ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಬಿಕಾಸ್ ಈ ಗ್ರಾಫಲ್ಲಿ ಗೊತ್ತಾಗುತ್ತೆ ಯಾವುದು ಮ್ಯಾಕ್ಸಿಮ ಆಗಿರಲಿ ಮಿನಿಮ ಆಗಿರಲಿ. ಇದು ವೈ ಅಂದರೆ ಡೆರಿವೇಟಿವ್ ಆಫ್ ವೈ ಈಸ್ ಈಕ್ವಲ್ ಟು ಕೆ, ಡಿ ಒ ಡಿ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 0. ಓಕೆ, 0 ಮಾಡ್ಕೊಳ್ಳೇಬೇಕು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಥವಾ ವೈ ವ್ಯಾಲ್ಯೂ ಕಂಡುಹಿಡ್ಕೊಬೇಕು ಅಂದರೆ ಕಂಪಲ್ಸರಿ 0 ಮಾಡ್ಕೊಳ್ಳೇಬೇಕು. ನಾವು 1 -100 ಬೈ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಎಕ್ಸ್ ಸ್ಕ್ವೇರ್ -100 ಬೈ ಎಕ್ಸ್ ಸ್ಕ್ವೇರ್ ಕ್ರಾಸ್ ಮಾಡಿದರೆ 0 ಆಗುತ್ತೆ. ಸ್ಟಿಲ್ ಉಳ್ಕೊಳ್ಳೋದೇನು, ಎಕ್ಸ್ ಸ್ಕ್ವೇರ್ -100 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು √100, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 100, ಎಕ್ಸ್ ಈಸ್ ಈಕ್ವಲ್ ಟು √100, ಎಕ್ಸ್ ಈಸ್ ಈಕ್ವಲ್ ಟು 10, ಪ್ಲಸ್ ಆರ್ ಮೈನಸ್ 10 ಅಂತ ಬರುತ್ತೆ. ಇಲ್ಲಿ ಮಿನಿಮಮ್ ಅಂತ ಕೇಳೋದ್ರಿಂದ ನಾನು +10 ತೊಗೊಂಡಿದ್ದೇನೆ. ಎಕ್ಸ್ ಈಸ್ ಈಕ್ವಲ್ ಟು 10. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸ್ ಆ್ಯಂಡ್ ವೈ ನಂಬರ್ಸ್ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಎಕ್ಸ್ 10 ಬಂತು, ವೈ ಇಲ್ಲಿ ವೈ ವ್ಯಾಲ್ಯೂ ಎಷ್ಟು 100 ಬೈ 10, ವೈ ಈಸ್ ಈಕ್ವಲ್ ಟು 10 ಅಂತ ಇಟ್ಬಿಡ್ತೀರಿ. ದಟ್ ಈಸ್ ರಾಂಗ್. ಯಾಕೆಂದರೆ ಅವರು ಫಸ್ಟು ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೆಕೆಂಡ್ ಆರ್ಡ್ರು ಪಾಸಿಟಿವ್ ಬರಲೇಬೇಕು. ಅದನ್ನು ಶೋ ಮಾಡೇ ನೀವು ಮುಂದಕ್ಕೆ ಹೋಗ್ಬೇಕು. ಓಕೆ, ಈಗ ಆಲ್ರೆಡಿ ಡಿ ಎಸ್ ಬೈ ಡಿ ಎಕ್ಸ್ ಕಂಡುಹಿಡ್ಕೊಂಡಿದ್ದೇವೆ. ಇದನ್ನು ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲೇ ಬೇಕಾದ್ರೂ ಮಾಡ್ಕೊಳ್ಳಿ. d2 s over by dx square is equal to
ಇಲ್ಲಿದೆಯಲ್ಲ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0, ಮೈನಸ್ ಇದೆ. ಅಗೈನ್ ಎನಿ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಅಂದಾಗ ಮೈನಸ್ ಬರುತ್ತೆ, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯಿತು. 100 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಚೈನ್ ರೂಲ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 2x ಆಗುತ್ತೆ. ಓಕೆ, ಈಗ d2s/dx², ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 10 ಬಂದಿದೆ. ಸಪೋರ್ಟ್ ಮಾಡೋಣ. ಇಲ್ಲಿ ವ್ಯಾಲ್ಯೂ ಇಂಪಾರ್ಟೆಂಟ್ ಅಲ್ಲ ನಮಗೆ. 2 × 10 ಡಿವೈಡೆಡ್ ಬೈ 10 ಟು ದಿ ಪವರ್ ಆಫ್ 4. ನೋಡಿ, ಟೋಟಲ್ ರಿಸಲ್ಟ್ ಈಸ್ ಪಾಸಿಟಿವ್. ನಿಮಗೆ ಸೆಕೆಂಡ್ ಆರ್ಡರ್ ಆಫ್ ಸಮ್ ಈಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವ್ಯಾಲ್ಯೂನ ಸಿಂಪ್ಲಿಫಿಕೇಷನ್ ಮಾಡಿ ನಿಮ್ಗೆ ಆಗಬೇಕಾದೇನೂ ಇಲ್ಲ. ಈಗ ಕ್ಯಾಲ್ಕುಲೇಟರ್ ಇರುತ್ತೆ, 100 × 2 × 10 ಡಿವೈಡೆಡ್ ಬೈ 10ಅನ್ನು 4 ಟೈಮ್ ಗುಣಿಸ್ತೀರಿ. ಆ ವ್ಯಾಲ್ಯೂ ಕಂಡುಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಆರ್ಡರ್ ಆಫ್ ಸಮ್ ಈಸ್ ಪಾಸಿಟಿವ್ ಅಂತ ಡಿಸೈಡ್ ಮಾಡು. ಸೆಕೆಂಡ್ ಆರ್ಡರ್ ಆಫ್ ಸಮ್ ಈಸ್ ಪಾಸಿಟಿವ್ ಅಂತಿದ್ದಂಗೆ ನೀವು ದೆನ್ ಎಸ್ ಈಸ್ ಮಿನಿಮಮ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಓಕೆ, ಈಗ ನಂಬರ್ಸನ್ನು ಕಂಡುಹಿಡಬೇಕು ನೀವು. ಎಕ್ಸ್ ಈಸ್ ಈಕ್ವಲ್ ಟು 10 ಬಂದಿದೆ. ವೈ ಈಸ್ ಈಕ್ವಲ್ ಟು ವಾಟ್? ವೈ ಈಸ್ ಈಕ್ವಲ್ ಟು 100 ಬೈ ಎಕ್ಸ್. ವೈ ಈಸ್ ಈಕ್ವಲ್ ಟು 100 ಬೈ ಎಕ್ಸ್. 100 ಬೈ ಎಕ್ಸ್ ಅಂದರೆ ಎಷ್ಟು? 10 ಈಸ್ ಈಕ್ವಲ್ ಟು ಹೌ ಮಚ್? 10. ವೈ ಈಸ್ ಈಕ್ವಲ್ ಟು 10. ದೇರ್ ಫೋರ್ ದ ನಂಬರ್ಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು 10 ಆ್ಯಂಡ್ ವೈ ಈಸ್ ಈಕ್ವಲ್ ಟು 10. ದೇರ್ ಪ್ರಾಡಕ್ಟ್ ಈಸ್ ಅಂದಾಗ ಎಕ್ಸ್ ಇಂಟು ವೈ ಎಷ್ಟಾಯಿತು? 10 × 10 100 ಅಂತ ಬೇಕಾದ್ರೂ ಬರಿಬೋದು. ದಿಸ್ ಈಸ್ ಅ ವೇ. ಟೋಟಲಿ ಏನು, ಸೆಕೆಂಡ್ ಆರ್ಡರ್ ಆಫ್ ಸಮ್ಮು ಪಾಸಿಟಿವ್ ಅಂತ ತೋರಿಸೇ ನೀವು ನಂಬರ್ಸನ್ನು ಕಂಡುಹಿಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸೆಕೆಂಡ್ ಆರ್ಡ್ರನ್ನು ಪಾಸಿಟಿವ್ ಅಂತ ತೋರಿಸ್ತಲೇ ಎಕ್ಸು ಮತ್ತು ವೈನ ಕಂಡುಹಿಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಓಕೆ, ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮಲ್ಲಿ ಸೆಕೆಂಡ್ ಆರ್ಡ್ರ್ ನೆಗೆಟಿವ್ ಆಗಬೇಕು, ಮಿನಿಮಮಲ್ಲಿ ಸೆಕೆಂಡ್ ಆರ್ಡ್ರ್ ಪಾಸಿಟಿವ್ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವುದೇ ಕಾರಣಕ್ಕೂ ನೀವು ಪಾಸಿಟಿವ್ ನೆಗೆಟಿವ್ ಅಂತ ತೋರಿಸ್ತಲೇ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳೋಕ್ಕೆ ಬರಲ್ಲ. ಈಗ ಮಿನಿಮಮ್ ಅಂತ ಹೇಳೋದ್ರಿಂದ ಸೆಕೆಂಡ್ ಆರ್ಡ್ರ್ ಪಾಸಿಟಿವ್ ಬರಲೇಬೇಕು, ಬಂದೇ ಬರುತ್ತೆ. ನೆಕ್ಸ್ಟ್ ನೀವೇನಾದ್ರು ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ತೊಗೊಂಡ್ರೆ -10 ತೊಗೊಂಡ್ಬಿಟ್ರೆ ಹೊರಟೋಯ್ತು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್. ಸೆಕೆಂಡ್ ಪ್ರಾಬ್ಲಮ್, ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ. ಅವರೇ ಮೆನ್ಷನ್ ಮಾಡಿದ್ದಾರೆ ಎಕ್ಸ್ ಆ್ಯಂಡ್ ವೈ ಅಂತ, ನಾವೇನು ಬೇರೆ ನಂಬರ್ ತಗೊಳಕ್ಕೆ ಹೋಗಬಾರ್ದು. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಸಚ್ ದಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ಅವರೇ ಈ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಆ್ಯಂಡ್ ಎಕ್ಸ್ ವೈ ಕ್ಯೂ ಈಸ್ ಮ್ಯಾಕ್ಸಿಮಮ್. ಡಿಫಿಕಲ್ಟಿ ತೊಗೊಂಡಿದ್ದೀನಿ, ಕೇಳ್ತಾರೆ. ಎಕ್ಸ್ ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್. ಈಗ ನಿಮ್ಗೆ ಒಂದು ಐಡಿಯಾ ಬಂದಿದೆ, ಎಕ್ಸ್ ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಿದಾನೆ ಅಂದರೆ ನಮಗೇನು ಬರಬೇಕು? ಸೆಕೆಂಡ್ ಆರ್ಡ್ರು ನೆಗೆಟಿವ್ ಬರಲೇಬೇಕು. ನಾವಿನ್ನೂ ಲೆಕ್ಕನೇ ಮಾಡಿಲ್ಲ. ಸೆಕೆಂಡ್ ಆರ್ಡ್ರು ನೆಗೆಟಿವ್ ಬರಲೇಬೇಕು. ಅಟ್ ಎಕ್ಸ್ ಈಸ್ ಈಕ್ವಲ್ ಟುನೋ ಅಥವಾ ವೈ ಈಸ್ ಈಕ್ವಲ್ ಟುನೋ. ನೀವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡ್ಕೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು, ಅಥವಾ ಇನ್ ಟರ್ಮ್ಸ್ ಆಫ್ ವೈ ಮಾಡ್ಕೊಂಡ್ರೆ ವೈ ಈಸ್ ಈಕ್ವಲ್ ಟು ಆಗುತ್ತೆ. ಈಗ ನಾವೇನು ಲೆಟ್ ಅಂತ ತಗೊಳಂಗೆ ಎಲ್ಲ, ಗಿವನ್ ಕಂಡೀಷನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ಇಟ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು 60 ಮೈನಸ್ ಎಕ್ಸ್ ಅಂತ ಬೇಕಾದ್ರೂ ಮಾಡ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ ಟು 60 ಮೈನಸ್ ವೈ ಅಂತ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಈಗ ಎಕ್ಸ್ ಇಂಟು ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಅಂದರೆ ಇವೆರಡು ಪ್ರಾಡಕ್ಟ್ ಫಾರ್ಮಲ್ಲಿ ಇರೋದ್ರಿಂದ ನಾನು ಪಿ ಅಂತ ತೊಗೊತೇನೆ. ಪಿ ಅಂತ ತೊಗೊಬೇಕು ಅಂತ ರೂಲ್ ಅಲ್ಲ, ಝಡ್ ಅಂತ ತಗೊಳ್ಳಿ. ಒಟ್ಟಿನಲ್ಲಿ ಎಕ್ಸು ಮತ್ತು ವೈ ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ ತಗೊಳ್ಳಿ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಕ್ಯೂಬ್. ನಾನು ರೀಸನ್ ಕೊಟ್ಟಿದ್ದೇನೆ, ಪಿ ಅಂತ ತೊಗೊತಾ ಇದ್ದೀನಿ ಅಂದರೆ ಎರಡು ಪ್ರಾಡಕ್ಟ್ ಫಾರ್ಮಲ್ಲಿದೆ, ಅದಕ್ಕೋಸ್ಕರ ಪಿ ತೊಗೊಂಡಿದ್ದೇನೆ. ಈಗ ಎಕ್ಸ್ ಇಂಟು ವೈ ಕ್ಯೂಬ್ ಅಂತ ಇದೆ, ಇಲ್ಲಿ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳೋದ್ರಿಂದ ಅನ್ನೆಸರಿ ಸ್ಟೆಪ್ಸನ್ನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ಇದನ್ನು ಇನ್ ಟರ್ಮ್ಸ್ ಆಫ್ ವೈ ಮಾಡ್ಕೊಳ್ಳಿ. ಎಕ್ಸ್ ಅಂದ್ರೇನು? 60 ಮೈನಸ್ ವೈ. ಎಕ್ಸ್ ಅಂದ್ರೇನು? 60 ಮೈನಸ್ ವೈ ಇಂಟು ವೈ ಕ್ಯೂಬ್. ನೀವೇನಾದರೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡ್ಕೊಳಕ್ಕೆ ಹೋದರೆ ವೈ ವ್ಯಾಲ್ಯೂಸ್ ನೋಡಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಯಾಕೆ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದರೆ, ವೈ ಅಂದರೆ ಏನಿದೆ? 60 ಮೈನಸ್ ಎಕ್ಸ್. 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಆಗ್ಬಿಡುತ್ತೆ. 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಆಗುತ್ತೆ. ಪಕ್ಕದಾಗ ಒಂದು ಎಕ್ಸ್ ಇದೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಕೆ. ಆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಕ್ಕೆ ಹೋದಾಗ ಹೆವಿ ಲೆಂತಿ ಆಗುತ್ತೆ, ಸಿಂಪ್ಲಿಫಿಕೇಷನ್ ಜಾಸ್ತಿ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇನ್ ಟರ್ಮ್ಸ್ ಆಫ್ ವೈ ಮಾಡ್ಕೊಂಡಿದ್ದೇನೆ. ಇದೇ ಟೆಕ್ನಿಕ್ಸು, ಇದೇ ಟ್ರಿಕ್ಸು. ಓಕೆ, ಈಗ ಪಿ ಈಸ್ ಈಕ್ವಲ್ ಟು, ಫಸ್ಟ್ ಇದು ರಿಮೂವ್ ಮಾಡ್ಕೊತಾನೆ, 60 ಇಂಟು ವೈ ಕ್ಯೂಬ್ ಮೈನಸ್ ವೈ ಇಂಟು ವೈ ಕ್ಯೂಬ್ ಅಂದರೆ ವೈ ಟು ದಿ ಪವರ್ ಆಫ್ 4 ನೋಡಿ ಕ್ಲಿಯರ್ ಮಾಡ್ಕೊಂಡಿದ್ದೇನೆ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ.
dp/dy is equal to y cube 180y square minus 4y cube ಡಿಫ್ರೆನ್ಷಿಯೇಷನ್ ಆಯಿತು. ಐದರ್ ಮ್ಯಾಕ್ಸಿಮ ಆರ್ ಮಿನಿಮ, ಈಗ ತಾನು ಹೇಳಿದೆ ಪ್ರಿವಿಯಸ್ ವಿಡಿಯೋದಲ್ಲಿ, ಐದರ್ ಮ್ಯಾಕ್ಸಿಮ ಆರ್ ಮಿನಿಮ dp/dy is equal to 0. ಅದಕ್ಕೆ 180y square minus 4y cube is equal to 0. 180y square is equal to 4y cube. ಓಕೆ, ಇಲ್ಲಿ y ಸ್ಕ್ವೇರ್ ಒಂದು ಕ್ಯಾನ್ಸಲ್ ಮಾಡಿ y ಕ್ಯೂಬಲ್ಲಿ y ಸ್ಕ್ವೇರ್ ಆದರೆ ರಿಮೈನಿಂಗ್ y ಉಳಿತು. 180/4 is equal to y. 4 1s are 4, 4 4s are 16, ರಿಮೈನಿಂಗ್ 2 5. ಅದಕ್ಕೆ y is equal to ಎಷ್ಟು ಬಂತು? 45 ಬಂತು. ಈಗ ನಾವು ಸೆಕೆಂಡ್ ಆರ್ಡ್ರ್ ಕಂಡುಹಿಡ್ಕೊಬೇಕು. ಫೈಂಡ್ ದ ಟೂ ನಂಬರ್ಸ್ ಅಂದರೆ y ವ್ಯಾಲ್ಯೂ ಬಂತು, x ವ್ಯಾಲ್ಯೂ ಹಾಕೊಂಡ್ರೆ ಬಂದುಬಿಡುತ್ತೆ. ನಾನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ. ಈಗ y ವ್ಯಾಲ್ಯೂ 45 ಬಂದಿದೆಯಲ್ಲ ಸರ್, x ವ್ಯಾಲ್ಯೂ is equal to what? 60 minus 45 is equal to x equal to 15 ಅಂತ ಬರೆದುಬಿಡ್ಬೋದಲ್ಲ ಸರ್? ನೋ, ಮಾರ್ಕ್ಸ್ ಹೊರಟೋಗುತ್ತೆ. ಈಗ ನೀವು ಸೆಕೆಂಡ್ ಆರ್ಡರ್ ಆಫ್ ಪ್ರಾಡಕ್ಟ್, ಇದಕ್ಕೆ ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿ ನೆಗೆಟಿವ್ ಅಂತ ತೋರಿಸಲೇಬೇಕು. ಸೆಕೆಂಡ್ ಆರ್ಡರ್ d2p/dy square is equal to d2p/dy square is equal to 180y square. ಅದಕ್ಕೆ 0 60 360 180 into 2 y ಮೈನಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ 12y square. ಈಗ ನೀವು y ವ್ಯಾಲ್ಯೂನ ಇದಕ್ಕೆ ಸಫುಟ್ ಮಾಡಿದಾಗ ನಮಗೆ ನೆಗೆಟಿವ್ ಬರಲೇಬೇಕು. 360 ಇಂಟು y ಅಂದರೆ 45 ಮೈನಸ್ 12 ಇಂಟು 45 ಹೋಲ್ ಸ್ಕ್ವೇರ್. ಇದು ಬಿಗ್ ನಂಬರ್ ಆಯಿತು, ಇದು ಸ್ಮಾಲ್ ನಂಬರ್. ಇದು ಕಂಪೇರ್ 45 ಹೋಲ್ ಸ್ಕ್ವೇರ್ 45 ಇಂಟು 45. ಇಲ್ಲಿ 360 ಇಂಟು 45 ಮಾತ್ರ ಇದೆ. 45 ಇಂಟು 45 ಇಂಟು 12 ಮಾಡಿದಾಗ ನಿಮಗೆ ಏನು ಬರುತ್ತೆ? ಸೆಕೆಂಡ್ ಆರ್ಡರ್ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಬಂತು. ಅದಕ್ಕೆ ಕ್ಲಿಯರ್ಲಿ p is maximum at y is equal to 45. ಓಕೆ, ಈ ಥರ ನೆಗೆಟಿವ್ ಅಂತ ತೋರಿಸೇ ನೀವು ನಂಬರ್ಸನ್ನು ಕಂಡುಹಿಡಬೇಕು. ಈಗ p is maximum at y is equal to 45. ದೆನ್ ಟು ಫೈಂಡ್ ಔಟ್ x ವ್ಯಾಲ್ಯೂ. ಈಗ x is equal to ಅಂತ ಬರ್ಕೊಂಡಿದ್ದೀರಲ್ವ, ಇದೆ x is equal to 60 minus 45. x is equal to how much? 15. Therefore, finally, the numbers are x is equal to 5, y is equal to 45, y is equal to 45 and x is equal to 15. ಸಮ್ ಮಾಡಿ 60 ಬಂದೇ ಬರುತ್ತಲ್ಲ, ಬರಲೇಬೇಕಲ್ಲ. x plus y is equal to 60 ಅಂತ ಕೊಟ್ಟಿದ್ದಾರಲ್ವ, y 45, x 15, ಸಮ್ ಎಷ್ಟಾಯಿತು? 60 ಆಯಿತು. ಈ ಥರ ನಾವು ಪ್ರಾಬ್ಲಮ್ಸನ್ನು ಮಾಡಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ ಈ ಥರ ನಂಬರ್ಸ್ ವರ್ಕೌಟ್ ಮಾಡಲೇಬೇಕು. ಓಕೆ, ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ನೀವು ಆದಷ್ಟು ಇನ್ನೇನು ಮಾರ್ಚ್ 3rd ಎಕ್ಸಾಮ್ ಇದೆ. ಔಟ್ ಆಫ್ ಔಟ್ ತೆಗೆಯೋದಕ್ಕೆ ನಾನು ಟಿಪ್ಸನ್ನು ಕೊಟ್ಟಿದ್ದೇನೆ. 50+ ಯಾವ ಥರ ತೆಗಿಬೇಕು, ಏನು ಓದಬೇಕು, 60+ ಏನು ಓದಬೇಕು, ಔಟ್ ಆಫ್ ಔಟ್ 80ಗೆ ಏನು ಓದಬೇಕು ಅನ್ನೋದನ್ನ ಟಿಪ್ಸನ್ನು ನಾನು ವಿಡಿಯೋ ಮುಖಾಂತರ ಕಳಿಸಿದ್ದೇನೆ. ವರ್ಕೌಟ್ ಮಾಡಿ. ಯಾವ ಪ್ಯಾಟ್ರನಿಂದ ಹೋಗ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು MCQ ನೋಡ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಏನಾಗುತ್ತೆ, MCQ ನೋಡ್ತೀರಿ, ಯಾವುದೋ ಒಂದು ಡಿಫಿಕಲ್ಟ್ ಕೊಟ್ಬಿಟ್ಟಿದ್ದಾರೆ, ನಿಮಗೆ ಟೆನ್ಷನ್, ಅಯ್ಯೋ ಈ ಪ್ರಾಬ್ಲಮ್ಸ್ ಬರ್ತಾ ಇಲ್ವಲ್ಲ. ಆ ಮೈಂಡ್ಗೆ ಪ್ರೆಷರ್ ಬಿತ್ತು ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸು ಮಾಡೋದು ಮರ್ತೋಗ್ಬಿಡುತ್ತೆ. ಸೆಕೆಂಡ್ PC ಎಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ನೀವು ಸ್ಟಾರ್ಟಿಂಗ್ MCQ ನೋಡೋಕ್ಕೆ ಹೋಗಬೇಡಿ. ಓಕೆ, ನೀವು ನೋಡಲೇಬೇಡಿ ಅಂತ ಹೇಳಲಿಲ್ಲ ನಾನು. ಫಸ್ಟು ನಿಮಗೆ ಪರ್ಫೆಕ್ಟಾಗಿ ನೋಡಿ, ಪಾರ್ಟ್ D 4 ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಬರೆದುಬಿಡಿ. ನೆಕ್ಸ್ಟು ಪಾರ್ಟ್ Eಗೆ ಹೋದರೆ ಈಸಿ ಕ್ವಶನ್ಸು. ನೀವು LPP ಗ್ರಾಫ್ ಬೇಕಾದರೂ ತಗೊಳ್ಳಿ, ಅಥವಾ LPP ಗ್ರಾಫ್ ಬೇಕಾದ್ರೂ ತಗೊಳ್ಳಿ, ಆರ್ ಇಂಟಿಗ್ರೇಷನ್ ಥಿಯರಮ್ಸ್ ಬೇಕಾದ್ರೂ ತಗೊಳ್ಳಿ. ನನ್ನ ಪ್ರಕಾರ ಇಂಟಿಗ್ರೇಷನ್ ಥಿಯರಮ್ ಮಾಡ್ಕೊಂಡ್ರೆ ಒಳ್ಳೆಯದು. LPPನಲ್ಲಿ ಏನಾಗುತ್ತೆ, ಒಂದು ಪಾಯಿಂಟ್ ತಪ್ಪಾದರೆ ಅಥವಾ ಗ್ರಾಫ್ ತಪ್ಪಾದರೆ ನಿಮಗೂ ಟೆನ್ಷನ್ ಆಗುತ್ತೆ. ಅಯ್ಯೋ ಗ್ರಾಫ್ ಸರಿಯಾಗಿ ಬರಲಿಲ್ಲ, ಪಾಯಿಂಟ್ಸ್ ಎಲ್ಲೋ ತಪ್ಪಾಗಿದೆ. ಟೆನ್ಷನ್ ಆಗಬಾರ್ದು, ಮೇಯ್ನ್ ಇಂಪಾರ್ಟೆಂಟು. ಆ ಟೆನ್ಷನ್ ಲೆಸ್ಸಲ್ಲಿ ಪ್ರಾಬ್ಲಮ್ಸ್ ಮಾಡಬೇಕು ಅಂದರೆ ನೀವು 5 ಮಾರ್ಕ್ಸಲ್ಲಿ ನಾವೇ ಟಿಪ್ಸ್ ಕೊಟ್ಟಿದ್ದೇನೆ, ಆ ಥರ ಪ್ರಾಬ್ಲಮ್ಸ್ ಓದಿ. LPP ಬದಲಾಗಿ ಡೆಫಿನೆಟಲ್ಲಿ ಥಿಯರಮ್ಸ್ ಬರುತ್ತಲ್ಲ, ಅವನ್ನ ವರ್ಕ್ ಮಾಡಿ. ಅಪ್ಲಿಕೇಶನ್ಸ್ ಆಫ್ ದಿ ಇದರಲ್ಲಿ ಏರಿಯಾ ಆಫ್ ದಿ ಸರ್ಕಲ್, ಏರಿಯಾ ಆಫ್ ದಿ ಎಲಿಪ್ಸ್ ಇದೆ, ಅದನ್ನು ವರ್ಕ್ ಮಾಡಿ. ಈಸಿ ಮಾರ್ಕ್ಸ್ ಹಾಕೊಂಡ್ಬಿಡ್ಬೋದು ನೀವು. ಓಕೆ, ಅದಕ್ಕೋಸ್ಕರ ಆದಷ್ಟು ನಾನು ಏನು ಟಿಪ್ಸ್ ಕೊಟ್ಟಿದ್ದೇನೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಎಕ್ಸಾಮ್ ಬರೀರಿ. ನೀವು MCQ ಲಾಸ್ಟಿಗೆ ಬರ್ಕೊಳ್ಳಿ, ಅದೇನು ಸ್ಟಾರ್ಟಿಂಗಿಂದಲೇ ಬರೀಬೇಕು ಅಂತ ರೂಲ್ಸ್ ಏನಿಲ್ಲ, ಬಟ್ ಆರ್ಡ್ರಾಗಿರ್ಬೇಕಷ್ಟೇ.
1 to 20 ಆರ್ಡ್ರಾಗಿರಬೇಕು. ವೆದರ್ ಇನ್ ಸ್ಟಾರ್ಟ್ ಮಾಡ್ತಿರೋದು ಅಲ್ಲೇ ಇರಬೇಕು ಅಂತ ಇಲ್ಲ, ಮಿಡ್ಲಲ್ಲಿ ಬರೀರಿ ಅಥವಾ ಲಾಸ್ಟಲ್ಲಿ ಬರೀರಿ. 1 to 20 ಆರ್ಡ್ರಾಗಿರ್ಬೇಕಷ್ಟೇ. ನಿನ್ನ ಆನ್ಸರ್ ಬುಕ್ಕಲ್ಲಿ 1 to 20 ಆರ್ಡ್ರಾಗಿರಲಿ, ಅಲ್ಲೊಂದು ಇಲ್ಲೊಂದು ಬರೆಯೋಕ್ಕೆ ಹೋಗಬೇಡಿ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಇದೆಯಲ್ಲ, ನೀವು ಪಾರ್ಟ್ ಎ, ಪಾರ್ಟ್ ಬಿ ಅಂತ ಹಾಕಿ, ಪಾರ್ಟ್ ಸಿ ಅಂತ ಹಾಕಿ, ಪಾರ್ಟ್ ಡಿ ಅಂತ ಹಾಕಿ, ಕ್ವಶನ್ ನಂಬರನ್ನು ಹಾಕಿ ಎಲ್ಲಿ ಬೇಕಾದ್ರೂ ಬರಿಬೋದು. ಯಾವ್ಯಾವ ಪಾರ್ಟು? ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನ ನೀವು ಆ ಪಾರ್ಟನ್ನು ಮೆನ್ಷನ್ ಮಾಡಿ ಕ್ವಶನ್ ನಂಬರ್ ಹಾಕಿ ಎಲ್ಲಿ ಬೇಕಾದರೂ ಬರೀರಿ. ಬಟ್ MCQ ಪಾರ್ಟ್ ಎ ಇದೆಯಲ್ಲ 1 ರಿಂದ 20 ಆರ್ಡ್ರ್ ಬರೀರಿ, ಎಲ್ಲಿ ಬೇಕಾದರೂ ಬರೀರಿ. ಇದನ್ನು ಫಸ್ಟು ಸ್ಟೂಡೆಂಟ್ಸು ಆ ಎಕ್ಸಾಮಿನೇಷನ್ ನೇಚರನ್ನು ಅರ್ಥ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲೇ ಬರೀಬೇಕು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ರೂಲ್ ಏನಿಲ್ಲ. ಬಟ್ ಆರ್ಡ್ರಾಗಿರಬೇಕು, ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಿ. ಅದಕ್ಕೋಸ್ಕರ ನನ್ನ ಸಜೆಷನ್ನು, ನಿಮ್ಮ ಇಷ್ಟ ಬಂದಂಗೆ ಮಾಡಿ. ಬಟ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಪಾರ್ಟ್ ಡಿ ಚೆನ್ನಾಗಿ ಗೊತ್ತಿರುತ್ತೆ, ಪಾರ್ಟ್ ಇ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ನೋಡಿ ಪಾರ್ಟ್ ಸಿಗೆ ಬನ್ನಿ, ಆಮೇಲೆ ಪಾರ್ಟ್ ಬಿ ಬನ್ನಿ, ಆಮೇಲೆ ಲಾಸ್ಟ್ಗೆ MCQ ಇಟ್ಕೊಳ್ಳಿ. ನೀನು ಆಲ್ರೆಡಿ ಇಲ್ಲಿ ಕೂಲಾಗಿರ್ತೀಯ, ಬರ್ತಕ್ಕಂಥ ಕ್ವಶನ್ಸ್ ಬರ್ದಿರ್ತೀಯ, MCQಗೆ ಟೈಮ್ ವೇಸ್ಟ್ ಮಾಡ್ಕೊ. ಓಕೆ, ಅದು ವರ್ಕೌಟ್ ಮಾಡಿ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಸ್ಟಾರ್ಟಿಂಗೇ ಟೆನ್ಷನ್ ಆಗಬಾರ್ದು. ಟೆನ್ಷನ್ ಲೆಸ್ಸಲ್ಲಿ ಎಕ್ಸಾಮನ್ನು ಬರೀಬೇಕು. ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಪಾರ್ಟ್ ಡಿಗೆ ಹೋಗು, ಪಾರ್ಟ್ ಇಗೆ ಹೋಗು, ಪಾರ್ಟ್ ಸಿಗೆ ಬಾ, ಪಾರ್ಟ್ ಬಿಗೆ ಬಾ, ಲಾಸ್ಟ್ಗೆ MCQ ಟೈಮ್ ಇರುತ್ತೆ. ವರ್ಕೌಟ್ ಮಾಡು, ಟೆನ್ಷನ್ ಫ್ರೀಯಾಗಿ ಎಕ್ಸಾಮನ್ನು ಬರಿ. ಓಕೆ, ಥ್ಯಾಂಕ್ ಯು.